ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆ ಹೆಸರು ಸ್ವಾರ್ಥ ಮನಸ್ಸು. ಅಮ್ಮ, ಇವಳು ಬೇರೆ ಬಾಡಿಗೆ ಮನೆ ಮಾಡಿಕೊಂಡು ಹೋಗೋಣ, ಇಲ್ಲಿ ನನಗೆ ಯಾವುದೇ ಪ್ರೈವೇಸಿ ಇಲ್ಲ ಅಂತ ಹೇಳುತ್ತಿದ್ದಾಳೆ. ಕೌಶಿಕ್ ಬೆಳಗ್ಗೆ ಕಾಫಿ ಕುಡಿಯುತ್ತಾ ಮನೆಯವರೆಲ್ಲರ ಮುಂದೆ ತಿಳಿಸುತ್ತಾನೆ. ಹೀಗೆ ಮನೆಯವರ ಎಲ್ಲರ ಮುಂದೆ ಕೌಶಿಕ್ ಬೇರೆ ಮನೆ ಮಾಡಿ ಹೋಗುವುದರ ಬಗ್ಗೆ ತಿಳಿಸಿದಾಗ ಸ್ವಾತಿಗೆ ಏನೋ ಕಸಿವಿಸಿ ಎನಿಸಿತ್ತು. ಆದರೂ ಕೂಡ ಸ್ವಾತಿ ಏನೊಂದು ಮಾತನಾಡದೆ ಅಲ್ಲಿಯೇ ನಿಂತಿರುವಳು. ಅಷ್ಟರಲ್ಲಿ ಅವಳ ಅತ್ತೆಯು, ಆಹಾ, ಎಷ್ಟೊಂದು ಚಾಲಾಕಿ ಕಣೆ ನೀನು. ನಮ್ಮ ಮಗನನ್ನು ನಮ್ಮಿಂದ ದೂರ ಮಾಡಲು ನೋಡುತ್ತಿದ್ದೀಯಾ? ನಮ್ಮಿಂದ ದೂರ ಮಾಡಿ ನಿನಗೆ ಇಷ್ಟ ಬಂದಂತೆ ಜೀವಿಸಬೇಕು, ಇದೆಲ್ಲ ನಿನ್ನ ಪ್ಲ್ಯಾನ್ ಅಲ್ವಾ ಎಂದು ಅತ್ತೆಯು ಕೋಪದಿಂದ ಕೇಳುವಾಗ, ಅಯ್ಯೋ ಅತ್ತೆ, ಇಲ್ಲಿ ಇರೋದಕ್ಕೆ ನನಗೇನು ಕಷ್ಟ ಇಲ್ಲ. ಇಲ್ಲಿ ಮರ್ಯಾದೆ ಇಲ್ಲದೆ ಜೀವಿಸುವುದಕ್ಕಿಂತ ಬೇರೆ ಹೋಗುವುದೇ ಒಳ್ಳೆಯದು ಅನ್ನಿಸುತ್ತು ಎಂದು ಸ್ವಾತಿ ಏನು ಬಿಟ್ಟುಕೊಡದೆ ಹೇಳುವಳು. ಇಲ್ಲಿ ನಿನಗೆ ಮರ್ಯಾದೆ ಇಲ್ಲದಂತಹ ಸನ್ನಿವೇಶ ಏನಾಗಿದೆ? ನಾವೆಲ್ಲರೂ ಸೇರಿ ನಿನ್ನನ್ನು ಟಾರ್ಚರ್ ಮಾಡುತ್ತಿದ್ದೇವಾ ಎಂದು ಅತ್ತೆಯು ಕೋಪದಿಂದ ಕೇಳುವಾಗ, ಇನ್ನೂ ಮಾತು ಮುಂದುವರೆಸಿದರೆ ಸರಿ ಹೋಗೋದಿಲ್ಲ ಎಂದು ಸ್ವಾತಿ ಸುಮ್ಮನೆ ಒಳ ಹೋಗುವಳು. ಆದರೂ ಕೂಡ ಸ್ವಾತಿಗೆ ಕೌಶಿಕ್ನ ಮೇಲೆ ಕೋಪ ಉಂಟಾಗುವುದು. ಇಷ್ಟು ದಿನ ತಾನು ಹೇಳಿದ್ದನ್ನೆಲ್ಲ ಕೇಳಿಸಿಕೊಂಡು ಇಂದು ಎಲ್ಲರ ಮುಂದೆ ನನ್ನನ್ನೇ ಆರೋಪಿಯನ್ನಾಗಿ ಮಾಡಿ ತಾಯಿಯೊಂದಿಗೆ ತಿಳಿಸಿದ್ದಕ್ಕೆ ಸ್ವಾತಿಗೆ ನಿಜಕ್ಕೂ ಕೋಪ ಬಂದಿತ್ತು. ರೂಮಿನಲ್ಲಿ ಕುಳಿತು ತಿಳಿಸಿದ ಮಾತುಗಳನ್ನೆಲ್ಲ ಕೌಶಿಕ್ ಎಲ್ಲರ ಮುಂದೆ ತಿಳಿಸಿದ್ದ. ಹೀಗೆ ತಾನು ಪ್ರೈವೇಸಿಯಲ್ಲಿ ತಿಳಿಸಿದ್ದ ಮಾತುಗಳನ್ನು ಎಲ್ಲರ ಮುಂದೆ ತಿಳಿಸಿದ್ದಕ್ಕಾಗಿ ಸ್ವಾತಿಗೆ ನಿಜಕ್ಕೂ ಬೇಸರವೆನಿಸಿತ್ತು. ಅಷ್ಟರಲ್ಲಿ ಅಡುಗೆ ಮನೆಯಿಂದ ಅತ್ತೆಯು, ಇವಳಿಗೆ ಬೇರೆ ಮನೆ ಮಾಡಿ ಹೋಗಬೇಕಂತೆ. ನನ್ನ ಮಗನನ್ನು ನಮ್ಮ ಜೊತೆ ಇರಲು ಬಿಡೋಕೆ ಇವಳಿಗೆ ಆಗೋದಿಲ್ಲವಂತೆ. ಇಂತಹ ಕಷ್ಟಗಳನ್ನೆಲ್ಲ ಹೇಳಿ ನನ್ನ ಮಗನಿಗೆ ಅವಳು ರಾತ್ರಿ ಮಲಗೋದಕ್ಕೆ ಕೂಡ ಬಿಡುತ್ತಿಲ್ಲ ಎಂದು ಕಿರುಚಾಡುತ್ತಿದ್ದರು. ಅವರ ಮಾತುಗಳೆಲ್ಲ ಸ್ವಾತಿಗೆ ಕಿವಿಗೆ ಅಪ್ಪಳಿಸುತ್ತಿತ್ತು. ಆದರೂ ಏನೂ ಹೇಳಲು ಸಾಧ್ಯವಾಗದಂತಹ ಪರಿಸ್ಥಿತಿ. ಏನಾದರೂ ಮಾತನಾಡಿದರೆ ಇನ್ನೂ ಜಗಳ ಜೋರಾಗುತ್ತಿತ್ತು. ಹಾಗಂತ ಸ್ವಾತಿ ಸುಮ್ಮನೆ ಆ ಮನೆಯಿಂದ ಹೊರಟು ಹೋಗೋಣ ಎಂದು ತೀರ್ಮಾನಿಸಿರಲಿಲ್ಲ. ಅದಕ್ಕೆ ಒಳ್ಳೆಯ ಕಾರಣ ಕೂಡ ಇತ್ತು. ಹೀಗೆ ಯೋಚಿಸುತ್ತಾ ನಿಂತಿದ್ದಳು. ಸ್ವಾತಿಯ ಜಾತಕದಲ್ಲಿ ಯಾವುದೋ ತೊಂದರೆ ಇದೆ, ಆದಷ್ಟು ಬೇಗ ಮದುವೆ ಮಾಡಿದರೆ ಒಳ್ಳೆಯದು ಎಂದು ಸ್ವಾತಿಯ ತಂದೆಯು ಬೇಗ ಮದುವೆ ಮಾಡಲು ಹೊರಟಿದ್ದರು. ತಾನು ಇನ್ನೂ ಓದಿ ಒಳ್ಳೆಯ ಕೆಲಸಕ್ಕೆ ಸೇರಿದ ನಂತರ ಮದುವೆಯಾದರೆ ಸಾಕು ಅಪ್ಪ ಎಂದು ತಂದೆಯೊಂದಿಗೆ ಎಷ್ಟೇ ಬೇಡಿಕೊಂಡು ಅಂಗಾಲಾಚಿದರೋ ಅವರಿಗೆ ಅವಳಿಗಿಂತ ಅವಳ ಜಾತಕದ ಮೇಲೆಯೇ ನಂಬಿಕೆ ಇತ್ತು. ಆದ್ದರಿಂದ ಸ್ವಾತಿ ಎಷ್ಟೇ ಗೋಗರೆದು ಕೇಳಿದರೂ ಒಪ್ಪಿಕೊಳ್ಳದೆ ವಿವಾಹ ಮಾಡಲು ಹೊರಟಾಗ ಕೌಶಿಕ್ನ ಜಾತವು ಸ್ವಾತಿಯ ಜಾತಕಕ್ಕೆ ಸರಿಯಾಗಿ ಹೊಂದುತ್ತಿರುವುದರಿಂದ ಬೇರೆ ಏನನ್ನೂ ಆಲೋಚಿಸದೆ ಚಿಂತಿಸದೆ ವಿವಾಹ ನಡೆಸಿಬಿಟ್ಟಿದ್ದರು. ಸ್ವಾತಿಗೆ ರಂಜನ್ ಎಂಬ ಒಬ್ಬ ಅಣ್ಣನಿದ್ದ. ಅವನಿಗೆ ಸ್ವಾತಿ ಎಂದರೆ ಪಂಚಪ್ರಾಣ. ಓದು ಮುಗಿಸಿ ಕೆಲಸದ ಭರಾಟೆಯಲ್ಲಿದ್ದಾಗ ಅಚಾನಕ್ಕಾಗಿ ಹೊರದೇಶದಲ್ಲಿ ಒಂದು ಒಳ್ಳೆಯ ಕೆಲಸ ದೊರೆತು ಹೋಗಬೇಕಾಗಿತ್ತು. ದೊರೆತ ಅವಕಾಶವನ್ನು ಕೈಬಿಡಬಾರದೆಂದು ತೀರ್ಮಾನಿಸಿಕೊಂಡು ರಂಜನ್ ವಿದೇಶಕ್ಕೆ ಹಾರಿದ್ದ. ಸ್ವಾತಿಯ ವಿವಾಹದ ದಿನದಂದು ಊರಿಗೆ ಬರಲು ರಜೆ ಸಿಗದ ಕಾರಣ ರಂಜನ್ ಅಲ್ಲಿಯೇ ಉಳಿದು ಬಿಟ್ಟಿದ್ದ. ರಂಜನ್ ತಂದೆಯೊಂದಿಗೆ ಹಲವು ಬಾರಿ ತಿಳಿಸಿದ್ದ, ಅಪ್ಪ, ಸ್ವಾತಿಗೆ ಯಾವುದಾದರೂ ಕೆಲಸ ದೊರೆತ ನಂತರವೇ ವಿವಾಹ ಮಾಡಲು ಹೊರಡೋಣ ಎಂದು. ಆದರೆ ತಂದೆಯು ಯಾರ ಮಾತನ್ನು ಕೇಳುತ್ತಿರಲಿಲ್ಲ. ತಂದೆಯ ಹಠಕ್ಕೆ ಸ್ವಾತಿಯ ಆಸೆ ಮನಸ್ಸಿಗೆ ಹಾಕಿಕೊಳ್ಳದೆ ಮದುವೆ ಮಾಡಿ ಮುಗಿಸಿದ್ದರು. ಅತ್ತೆ ಮನೆಯಲ್ಲಿ ಅವರದು ಕೂಡ ಕುಟುಂಬವಾಗಿತ್ತು. ಕೌಶಿಕ್ಗೆ ಒಬ್ಬ ಅಕ್ಕ ಮತ್ತು ಒಬ್ಬ ತಮ್ಮನಿದ್ದ. ಅಕ್ಕ ವಿವಾಹವಾಗಿದ್ದರೂ ಗಂಡನನ್ನು ತಿರಸ್ಕರಿಸಿ ತವರು ಮನೆ ಸೇರಿದ್ದಳು. ಕೌಶಿಕ್ನ ಅಕ್ಕಳಿಗೆ 2 ಮಕ್ಕಳಿದ್ದರು.
ತಮ್ಮನ ವಿದ್ಯಾಭ್ಯಾಸ ಮತ್ತು ಅಕ್ಕನ ಖರ್ಚು, ಅವಳ ಮಕ್ಕಳ ಓದು ಎಲ್ಲವನ್ನು ಕೌಶಿಕ್ ನೋಡಿಕೊಳ್ಳುತ್ತಿದ್ದ. ಅತ್ತೆ ಕೂಡ ಸ್ವಾತಿಗೆ ಕೇಳುವಂತೆ ಈ ಎಲ್ಲ ಹೊಣೆಗಾರಿಕೆಯನ್ನು ಪುನಃ ಪುನಃ ಹೇಳುತ್ತಿದ್ದರು. ಸ್ವಾತಿ ಅದು ಯಾವುದಕ್ಕೂ ತಡೆ ಮಾಡಿರಲಿಲ್ಲ. ಸ್ವಾತಿ ಆ ಮನೆಯನ್ನು ಎಲ್ಲವನ್ನು ಅಡ್ಜಸ್ಟ್ ಮಾಡಿಕೊಂಡು ಜೀವಿಸುತ್ತಿದ್ದಳು. ಆದರೂ ಕೂಡ ಕೌಶಿಕ್ನ ಅಕ್ಕ ತವರು ಮನೆ ಸೇರಿದ ನಂತರ ಅತ್ತೆಯ ಸ್ವಭಾವದಲ್ಲಿ ತುಂಬ ಬದಲಾವಣೆಯಾಗಿತ್ತು. ಅತ್ತೆ ಮತ್ತು ನಾದಿನಿ ಸೇರಿಕೊಂಡು ಸ್ವಾತಿಗೆ ಬೇಕಂತಲೇ ಮನಸ್ಸಿಗೆ ಬೇಸರವಾಗುವಂತೆ ಮಾತನಾಡುತ್ತಿದ್ದರು. ಈಗೀಗ ಅತ್ತೆಯು ಸ್ವಾತಿಯ ಮೇಲೆ ಕೋಪ ಕಾರುತ್ತಿದ್ದರು. ತಮ್ಮ ಕೋಣೆಯಲ್ಲಿ ಕೌಶಿಕ್ ಮತ್ತು ಸ್ವಾತಿ ಏನಾದರೂ ಸಣ್ಣ ವಿಷಯಕ್ಕೆ ಜಗಳ ಮಾಡಿದರೂ ಅಲ್ಲಿಯೇ ಕಿವಿ ಕೊಟ್ಟು ಕೇಳಿಸಿಕೊಂಡು ನಿಲ್ಲುತ್ತಾ ಗಂಡ ಹೆಂಡತಿ ವಿಷಯಕ್ಕೆ ತಲೆ ಹಾಕುತ್ತಿದ್ದರು. ಸ್ವಾತಿಗೆ ಗಂಡನೊಂದಿಗೆ ಯಾವ ವಿಷಯವನ್ನು ಪ್ರತ್ಯೇಕವಾಗಿ ಮಾತನಾಡುವಂತಿರಲಿಲ್ಲ. ನಾದಿನಿಯು ಅಲ್ಲಿಯೇ ನಿಂತು ಎಲ್ಲವನ್ನು ಕೇಳಿಸಿಕೊಂಡು ಅತ್ತೆಯೊಂದಿಗೆ ಹೇಳಿಬಿಡುತ್ತಿದ್ದಳು. ಸ್ವಾತಿಗೆ ನಿಜಕ್ಕೂ ಇದೊಂದು ಉಸಿರುಗಟ್ಟುವಂತಹ ಸನ್ನಿವೇಶವಾಗಿತ್ತು. ತನ್ನ ಗಂಡನೊಂದಿಗೆ ಸ್ವಲ್ಪ ಪ್ರೀತಿಯಿಂದ ಮಾತನಾಡುವಂತೆಯೂ ಇರಲಿಲ್ಲ. ನಗುತ್ತಾ ಮಾತನಾಡಿದರೆ ಸಾಕು, ಅತ್ತೆಯು ಅವರಿಬ್ಬರ ಎದುರಲ್ಲಿಯೇ ನಿನ್ನ ಅಕ್ಕ ಗಂಡನನ್ನು ಬಿಟ್ಟು ಬಂದು ಇಲ್ಲಿ ಏಕಾಂಗಿ ಇದ್ದಾಳೆ, ಆದರೂ ಕೂಡ ನಿನಗೆ ಸ್ವಲ್ಪವೂ ಬೇಸರವಿಲ್ಲವಾ? ಅವಳ ಮುಂದೆಯೇ ನಿನ್ನ ಹೆಂಡತಿಯೊಂದಿಗೆ ನಗುತ್ತಾ ಸರಸವಾಡಲು ಹೇಗೆ ಸಾಧ್ಯವಾಗುತ್ತೆ? ನಿನಗೆ ಸ್ವಲ್ಪವೂ ನಾಚಿಕೆ ಇಲ್ಲವಾ ಎಂದು ಕೌಶಿಕ್ಗೆ ಮತ್ತು ಸ್ವಾತಿಗೆ ಬೈಯುತ್ತಿದ್ದರು. ಅಕ್ಕನ ಇಬ್ಬರು ಮಕ್ಕಳು ಸಣ್ಣವರು ಅಂತ ಸ್ವಲ್ಪವೂ ನಿಮಗೆ ಪರಿಜ್ಞಾನ ಇಲ್ಲವೇ ಎಂದು ಗದರಿಸುತ್ತಿದ್ದರು. ಕೆಲವೊಮ್ಮೆ ಕೌಶಿಕ್ ಸ್ವಾತಿಯೊಂದಿಗೆ ಏನಾದರೂ ಸಣ್ಣ ವಿಷಯಕ್ಕೆ ಕೋಪಗೊಂಡರೂ ಅದನ್ನು ದೊಡ್ಡ ಜಗಳವಾಗುವಂತೆ ಮಾಡುವುದರಲ್ಲಿ ಯಶಸ್ವಿಯಾಗುತ್ತಿದ್ದರು ಅತ್ತೆ. ತನ್ನ ತಾಯಿಯ ಮಾತನ್ನು ಕೇಳಿ ಕೌಶಿಕ್ ನಿಜಕ್ಕೂ ರೌದ್ರಾವತಾರ ತಾಳುತ್ತಿದ್ದ. ಸ್ವಾತಿ ಅತ್ತೆ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದರೂ ಏನೂ ಕೆಲಸ ಮಾಡೋದಿಲ್ಲ, ಎಲ್ಲ ನಾನೇ ಮಾಡಬೇಕು ಎಂದು ಅವಳ ತಂದೆಯೊಂದಿಗೆ ದೂರುತ್ತಿದ್ದರು. ಈ ಕಾರಣಕ್ಕಾಗಿಯೇ ಸ್ವಾತಿ ಬೇರೆ ಮನೆ ಮಾಡಿ ಹೋಗೋಣ, ಇಲ್ಲಿ ನಮಗೆ ಪ್ರೈವೇಸಿ ದೊರೆಯುವುದಿಲ್ಲ ಎಂದು ಪ್ರೀತಿಯಿಂದಲೇ ಕೌಶಿಕ್ನೊಂದಿಗೆ ತಿಳಿಸಿದ್ದಳು. ಇದೊಂದು ಸಣ್ಣ ವಿಷಯ ಎಂದು ಯೋಚಿಸಿದ್ದಳು ಸ್ವಾತಿ. ಈ ವಿಷಯದಲ್ಲಿ ಅತ್ತೆಯು ರಾದ್ಧಾಂತ ಮಾಡಿ ತನ್ನ ತಂದೆಗೆ ತಿಳಿಸಿ ಬರಲು ಹೇಳಿದರು. ನೀವು ಮಗಳನ್ನು ಹೀಗೆ ಸ್ವಾರ್ಥಿಯಾಗಿ ಸಾಕಿದ್ದೀರಾ? ಮನೆಗೆ ಬಂದು ಕಾಲಿಡುತ್ತಿದ್ದಂತೆಯೇ ನನ್ನನ್ನು ಮತ್ತು ಮಗನನ್ನು ಬೇರೆ ಮಾಡಲು ಹೊರಟಿದ್ದಾಳೆ ನಿಮ್ಮ ಮಗಳು ಎಂದು ಬಾಯಿಗೆ ಬಂದಂತೆ ಸ್ವಾತಿಯ ತಂದೆಯೊಂದಿಗೆ ತಿಳಿಸುವರು. ಇದಕ್ಕೂ ಮೊದಲು ಸ್ವಾತಿಗೆ ತಿಳಿದಿತ್ತು, ತಂದೆಯು ತನ್ನ ಪರ ಮಾತನಾಡೋದಿಲ್ಲ, ಬದಲಾಗಿ ಇಲ್ಲಿಯ ಒಳ್ಳೆಯ ಸೊಸೆಯಾಗಿ ಒಗ್ಗಟ್ಟಾಗಿ ಬದುಕಬೇಕು ಎಂದು ಬುದ್ಧಿ ಮಾತು ಹೇಳುತ್ತಿದ್ದರು. ಇತ್ತೀಚೆಗೆ ಸ್ವಾತಿಗೆ ಗಂಡನೊಂದಿಗೆ ಪ್ರೀತಿ ಕಡಿಮೆಯಾಗಿತ್ತು. ತಾನು ಏನೇ ಒಂದು ವಸ್ತು ಕೇಳಿದರೂ ತಾಯಿಯ ಅಪ್ಪಣೆ ಪಡೆದೇ ತಂದುಕೊಡುತ್ತಿದ್ದರು. ಅವನ ಇಷ್ಟದಂತೆ ಒಮ್ಮೆಯೂ ಸ್ವಾತಿಯನ್ನು ಪ್ರೀತಿಸುತ್ತಿರಲಿಲ್ಲ. ಎಲ್ಲವೂ ತಾಯಿಗೆ ಹೆದರಿ ಮಾಡುತ್ತಿದ್ದ. ಸ್ವಾತಿಗೆ ಇದು ಸ್ವಲ್ಪವೂ ಹಿಡಿಸುತ್ತಿರಲಿಲ್ಲ. ಈ ಸಾರಿ ಸ್ವಾತಿ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಲು ತಯಾರಿರಲಿಲ್ಲ. ಕೌಶಿಕ್ನೊಂದಿಗೆ ಖಡಾಖಂಡಿತವಾಗಿ ಬೇರೆ ಮನೆ ಮಾಡಲು ತಿಳಿಸಿದ್ದರು. ಇದರಿಂದ ಅತ್ತೆ ಕೋಪದಿಂದ ಕುಣಿದಾಡುತ್ತಿದ್ದರು. ಎಲ್ಲ ತಪ್ಪು ಸ್ವಾತಿಯದ್ದೇ ಎನ್ನುವಂತೆ ಅವಳನ್ನು ಸರಿಯಾಗಿ ಬೈಯುತ್ತಿದ್ದರು. ಅಷ್ಟರಲ್ಲಿ ಹೊರಗೆ ಬೈಕ್ ನಿಂತ ಶಬ್ದವಾದಾಗ ಯಾರೆಂದು ನೋಡುವಾಗ ಸ್ವಾತಿಗೆ ತನ್ನ ಕಣ್ಣುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ. ಅಲ್ಲಿ ತನ್ನ ಪ್ರೀತಿಯ ಅಣ್ಣ ರಂಜನ್ ನಿಂತಿದ್ದ. ರಂಜನ್ ರಜೆಯಲ್ಲಿ ಬಂದಿದ್ದ. ತನ್ನ ಪ್ರೀತಿಯ ತಂಗಿಯನ್ನು ನೋಡಲು ಅವಳಿಗೆ ತಿಳಿಸದೆ ಮನೆಗೆ ಬಂದಾಗ ಸ್ವಾತಿಗೆ ಅತ್ತೆ ಮತ್ತು ಗಂಡ ಸ್ವಲ್ಪವೂ ಕನಿಕರವಿಲ್ಲದೆ ಯದ್ವಾ ತದ್ವಾ ಬೈಯುತ್ತಿದ್ದರು. ಕೌಶಿಕ್ ಸ್ವಾತಿಯ ಕೆನ್ನೆಗೆ ಒಂದು ಬಾರಿಸಿಯೇ ಬಿಟ್ಟಿದ್ದ. ಅಷ್ಟರಲ್ಲಿ ಕೋಪದಿಂದ ರಂಜನ್ ಒಳಬಂದು ಕೌಶಿಕ್ನ ಕೆನ್ನೆಗೆ ಒಂದು ಏಟನ್ನು ಕೊಡುವನು. ಎಷ್ಟು ಧೈರ್ಯ ನನ್ನ ತಂಗಿಯ ಮೇಲೆ ಕೈ ಮಾಡಲು ನಿನಗೆ? ಅವಳನ್ನು ಕೇಳುವವರು ಯಾರೂ ಇಲ್ಲ ಅಂದುಕೊಂಡಿದ್ದೀರಾ
ಸ್ವಾತಿ, ಇಂತಹ ಉಸಿರು ಕಟ್ಟುವ ಸನ್ನಿವೇಶದಲ್ಲಿ ನೀನು ಎಷ್ಟು ದಿನ ಅಂತ ಬದುಕುತ್ತೀಯ? ಇಲ್ಲಿ ನಡೆಯುವ ಪ್ರತಿಯೊಂದು ವಿಷಯವನ್ನು ಅಮ್ಮ ನನಗೆ ತಿಳಿಸಿದ್ದಾರೆ. ನೋಡು ಕೌಶಿಕ್, ನೀವಿಬ್ಬರು ವಾಸಿಸುವುದಾದರೆ ಬೇರೆ ಮನೆ ಮಾಡಿ. ಈ ರೀತಿ ಅವಳ ಬದುಕನ್ನು ನಾಶ ಮಾಡಬೇಡಿ ಎನ್ನುವಾಗ ಕೌಶಿಕ್ ಕೋಪದಿಂದ ತತ್ತರಿಸುತ್ತಿದ್ದನು. ನೀನು ನನಗೆ ಬುದ್ಧಿಮಾತು ಹೇಳಬೇಕಾಗಿಲ್ಲ. ನನ್ನ ಹೆಂಡತಿಯನ್ನು ನಾನು ಹೊಡೆಯುತ್ತೇನೆ, ಬಡಿಯುತ್ತೇನೆ. ಅದೆಲ್ಲ ಕೇಳಲು ನೀನ್ಯಾರು? ವಿವಾಹವಾದ ನಂತರ ಅವಳ ಮೇಲೆ ನನಗೆ ಎಲ್ಲ ಅಧಿಕಾರವಿದೆ. ನನಗೆ ಏನು ಬೇಕಾದರೂ ಮಾಡಬಹುದು. ನಾನು ಅವಳ ತಾಳಿ ಕಟ್ಟಿದ ಗಂಡ ಕಣೋ ಎಂದು ಜಂಬದಿಂದ ಬೀಗುವಾಗ ಸ್ವಾತಿಯು ಆ ತಾಳಿಯನ್ನು ಬಿಚ್ಚಿ ಅವನ ಕೈಯಲ್ಲಿ ಇಡುವಳು. ಈ ತಾಳಿಯಿಂದ ತಾನೇ ನೀನು ಇಷ್ಟೆಲ್ಲ ಅಹಂಕರಿಸುತ್ತಿರೋದು? ಸಾಕು, ನನಗೂ ಸಾಕಾಗಿದೆ ಈ ಜೈಲಿನಂತಹ ಜೀವನ. ನನಗೂ ಸ್ವಚ್ಛಂದವಾಗಿ ಬದುಕಬೇಕು. ಯಾವಾಗಲೂ ನಿನ್ನ ಮತ್ತು ಮನೆಯವರ ಬೈಗುಳ ಕೇಳಿ ಸಾಕಾಗಿದೆ. 10 ರೂಪಾಯಿ ಹಣ ಬೇಕಾದರೂ ನಿನಗೆ ದಮ್ಮಯ್ಯ ಹಾಕುವಂತಹ ಪರಿಸ್ಥಿತಿ. ನಿನಗೆ ನಿನ್ನ ಜೀವನ, ನನಗೆ ನನ್ನ ಜೀವನ ಎನ್ನುವಾಗ ರಂಜನ್ ಸ್ವಾತಿಯ ಬಳಿ, ಸಾಕು, ಇಂತಹ ನರಕ ಜೀವನ ಇವರೊಂದಿಗೆ ಬೇಡ, ಬಾ ಎನ್ನುತ್ತಾ ಅವಳ ಕೈ ಹಿಡಿದು ಕರೆದುಕೊಂಡು ಹೋಗುವನು. ಮನೆಯಲ್ಲಿ ಯಾರೂ ತಕರಾರು ತೆಗೆಯದಂತೆ ರಂಜನ್ ಆದೇಶಿಸಿದ್ದನು. ಸ್ವಲ್ಪ ದಿನದಲ್ಲಿಯೇ ಸ್ವಾತಿಯ ವಿದ್ಯಾಭ್ಯಾಸ ಪೂರ್ಣಗೊಳಿಸಲು ಅಡ್ಮಿಷನ್ ಮಾಡಿ ಹಾಸ್ಟೆಲ್ಗೆ ಸೇರಿಸುವನು. ಎಷ್ಟೇ ಖರ್ಚಾದರೂ ಸರಿ, ನಿನ್ನ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ಬಿಡಲಾರೆ ಎಂದು ಮಾತು ನೀಡುವನು. ಹಾಗೆಯೇ ಸ್ವಾತಿಯು ತುಂಬ ಚೆನ್ನಾಗಿ ಓದಿ ಒಳ್ಳೆಯ ಅಂಕ ಪಡೆದು ಲೆಕ್ಚರ್ ಆಗಿ ಕೆಲಸಕ್ಕೆ ಸೇರುವಳು. ಹೀಗೆ ಸಂಜೆ ಕಾಫಿ ಕುಡಿಯುತ್ತಾ ಬಾಲ್ಕನಿಯಲ್ಲಿ ನಿಂತು, ಅಂದು ತನ್ನ ಅಣ್ಣ ತನ್ನ ಜೀವನದಲ್ಲಿ ಬಂದಿಲ್ಲದಿದ್ದರೆ ಈಗಲೂ ತಾನು ಕೌಶಿಕ್ನ ಕೆಲಸದವಳಂತೆ ಜೀವಿಸಬೇಕಾಗಿತ್ತು. ಅವನ ಸ್ವಾರ್ಥ ಮನಸ್ಸಿನ ಜೀವನಕ್ಕೆ ತಾನು ಬಲಿಯಾಗಬೇಕಿತ್ತು. ಅಬ್ಬಾ, ಆ ನರಕ ಜೀವನ ಯೋಚಿಸಲು ಸಾಧ್ಯವಿಲ್ಲ ಎಂದು ನೆಮ್ಮದಿಯ ಉಸಿರು ಬಿಡುವಳು. ಮುಗಿಯಿತು. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.